ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಇಡೀ ಹಂಪಿ ಎಲ್ಲ ನೋಡಿ ಸ್ನೇಹಿತರೆ, ಕೋಟಿ ಲಿಂಗಗಳು. ನಾವು ಹಾಗೆ ಮುಂದೆಗಡೆ ಬಂದರೆ ಬಡವಲಿಂಗ ಮತ್ತು ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ಬಂದ ನಂತರ ಇಲ್ಲಿ ನಮಗೆ ಶ್ರೀಕೃಷ್ಣನ ದೇವಾಲಯವು ಕಣ್ಣಿಗೆ ಬರುತ್ತದೆ. ಇಲ್ಲಿ ನೋಡಿ ಯಾವ ಥರ ಸಣ್ಣ ಸಣ್ಣ ಗುಡಿ ಗೋಪುರಗಳಿವೆ. ಹಾಗೆ ನಾವು ಮುಂದೆ ನಡೆದುಕೊಂಡು ಹೋದರೆ ಇಲ್ಲಿ ಗಜಕಲ್ಲು ಮತ್ತು ಸಣ್ಣದಾಗಿ ಹಿಂದುಗಡೆ ಕೋಟೆಗಳು ನಿರ್ಮಿಸಿದ್ದಾರೆ. ಹಾಗೆ ಪಕ್ಕದಲ್ಲಿ ಸಣ್ಣ ಸಣ್ಣ ಗುಡಿಗಳಿದ್ದಾವೆ. ಒಳಗೆ ಏನಾದ ನಿಮಗೆ ಎಂಬುದು ತೋರಿಸ್ತೀನಿ ಬನ್ನಿ. ನೋಡಿ ಯಾವ ಥರ ಪಿಲ್ಲರ್ಗಳನ್ನು ನೆಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಈ ಗೋಪುರಗಳನ್ನು, ಈ ಒಂದು ಮಂಟಪಗಳನ್ನು ಯಾವ ರೀತಿ ಕಟ್ಟಿರಬಹುದು ಮತ್ತು ಇಂತಹ ಸುಂದರವಾದ ಶಿಲ್ಪಿಗಳನ್ನು ಹೇಗೆ ಕೆತ್ತಿರಬಹುದು ಎಂಬುದು ನೀವೇ ಯೋಚನೆ ಮಾಡಿ. ನೋಡಿ ಯಾವ ಥರ ಇದ್ದಾವೆ ಕಂಬಗಳು. ನಿಮಗೆ ಒಳಗಡೆ ತೋರಿಸ್ತೇನೆ ಬನ್ನಿ. ಈಗ ಗರ್ಭಗುಡಿ ಒಳಗಡೆ ಇದೆ. ಹಿಂಗೆ ಒಳಗಡೆ ಹೋದರೆ ಒಳಗಡೆ ಸ್ವಲ್ಪ ಕತ್ಲಾದ. ನಾನು ಸ್ವಲ್ಪ ಮೊದಲು ಹೋಗೋಕ್ಕೆ ಭಯಪಟ್ಟೆ. ಆಚೆ ಈಚೆ ಕಡೆ ನೋಡಿದೆ. ಇವತ್ತು ಸಂಡೇ ಆದ್ದರಿಂದ ಗುಡಿಯನ್ನು ಕೀ ಮಾಡಿದ್ದಾರೆ ಅನಿಸುತ್ತೆ. ನಾವು ಮುಂದುಗಡೆ ನೋಡಿದರೆ ಈ ಗುಡಿಗೆ ಸಂಬಂಧಿಸಿದಂತೆ ಏನು ಹೆಬ್ಬಾಗಿಲು ಏನು ಗೋಪುರನೇ ಆಯ್ತದಿದೆಯೋ ಇದು ಉತ್ತರ ದಿಕ್ಕಿನಲ್ಲಿದೆ. ಮತ್ತು ಬಗಲಾಗ ನೋಡಿಕೊಂಡ್ರೆ ಮತ್ತೆ ಪಿಲ್ಲರ್ಗಳು, ಸ್ತಂಭಗಳು ದೊಡ್ಡ ದೊಡ್ಡ ಕಲ್ಲಿನ ರೂಪದೆಲ್ಲ ಇದ್ದಾವೆ. ಮತ್ತು ಹಿಂದಗಡೆ ನೀವೇನು ನೋಡ್ತಾ ಇದ್ದೀರಲ್ಲ, ನೀವು ಸಂತೆ ಬೀದಿಯ ಕೃಷ್ಣನ ಗುಡಿಯನ್ನು ನೋಡ್ತಾ ಇದ್ದೀರಲ್ಲ ಹಿಂಭಾಗ, ಇದು ಯಾವ ಥರ ನಿರ್ಮಿತವಾಗಿದೆ ನೋಡಿ. ಕಲ್ಲುಗಳನ್ನು ಯಾವ ಥರ ಜೋಡಿಸಿ ಈ ಒಂದು ಗುಡಿಯನ್ನು ಯಾವ ಥರ ನಿರ್ಮಿಸಿದ್ದಾರೆ ನೋಡಿ. ಮೇಲ್ಗಡೆ ಎಲ್ಲ ಇಟ್ಟಿಗೆಯಿಂದ ಮಾಡಿದ್ದಾರೆ ನೋಡಿ. ಬಗಲಾಗೆಲ್ಲ ಮಂಟಪಗಳು, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಅನಿಸುತ್ತೆ ಇದೆಲ್ಲ. ನಾವು ದೈನಂದಿನ ಜೀವನದಲ್ಲಿ ಏನು ನೋಡ್ತಾ ಇದ್ದೀವಲ್ಲ, ಇಂತಹ ಗುಡಿ ಮಂಟಪಗಳನ್ನು, ಶಿಲ್ಪಕಲೆಗಳನ್ನು ಸಿನಿಮಾ ಆ್ಯಕ್ಟರ್ಗಳು ಅವರವರ ಸಿನಿಮಾಗಳಲ್ಲಿ ಇಂಥ ಸೆಟ್ಗಳನ್ನು ರೆಡಿ ಮಾಡಿಕೊಂಡು ಇಡ್ತಾರಲ್ಲ, ಇದನ್ನೇ ಅಲ್ಲಿ ಹೋಗಿ ಕಾಪಿ ಮಾಡಿಕೊಂಡು ಅವರು ಸೆಟ್ಗಳನ್ನು ನಿರ್ಮಾಣ ಮಾಡಿಕೊಂಡು ಸಿನಿಮಾವನ್ನು ತೆಗಿತಾರೆ. ಎಕ್ಸಾಕ್ಟ್ಲಿ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದನ್ನು ಅಲ್ಲಿ ಹೋಗಿ ಅವ್ರು ಮೆನ್ಷನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇದು ಆ್ಯಕ್ಟ್ ಮಾಡ್ತಾರೆ ಅದರಲ್ಲಿ. ಪರಮಾತ್ಮ. ಹಾಗೆ ನಮ್ಮ ಮುಂದುಗಡೆ ಹೆಬ್ಬಾಗಿಲು ಎಡಭಾಗದಲ್ಲಿ ನೋಡಿಕೊಂಡ್ರೆ ಒಂದು ಶಿಲ್ಪಿ ಕೆತ್ತನೆ ಆಗಿದೆ. ಇಲ್ಲಿ ಏನೋ ಬರೆದಿದೆ. ಹಾಗೆ ನಾವು ಮುಂದುಗಡೆ ನೋಡ್ಕೊಂಡು ಬಂದರೆ ಕೃಷ್ಣನ ಗುಡಿಯ ಮುಂದುಗಡೆ ಸಂತೆ ಬೀದಿ ಕಾಣುತ್ತೆ ನೋಡಿ. ಕಾರು ಹೋಗ್ತಾ ಇದೆಯಲ್ಲ, ಅದು ವಿರೂಪಾಕ್ಷ ದೇವಾಲಯಕ್ಕೆ ಹೋಗ್ತಾ ಇದೆ. ಸ್ನೇಹಿತರೆ, ನಾವು ಇಲ್ಲಿ ಗುಹೆ ಒಳಗೆ ಬಂದಿವೆ. ಅಲ್ಲಿ ಕೋಟಿಲಿಂಗ ಎಂಬ ಬೋರ್ಡ್ ಆದ, ಅದನ್ನು ಹಿಂಬಾಲಿಸುತ್ತಾ ಬಂದಿದ್ದೀನಿ ನಾನೀಗ. ನೋಡಬೇಕು ಕೋಟಿಲಿಂಗಗಳು ಎಲ್ಲ ಇದ್ದಾವ, ಹೆಂಗೆ ಏನೆಂಬುದು ನಂಗೆ ಗೊತ್ತಾಗ್ತಾನೆ ಇಲ್ಲ. सीताराम राम राम सीताराम, जय जय राम सीताराम. ಕೋಟಿ ಲಿಂಗಗಳ ದರ್ಶನ ನಮಗೆ ಸಿಗ್ತಾ ಇದೆ ಈಗ ಇಲ್ಲಿ. ಸ್ನೇಹಿತರೆ, ನನಗೆ ಆನಂದವಾಗ್ತಾ ಇದೆ. ಮಹದಾನಂದ, ಬಹು ಆನಂದ, ಮಹದಾನಂದ. ಕೋಟಿ ಲಿಂಗಗಳು ಇಲ್ಲಿದ್ದಾವಂತ ನೋಡಿ. ಕೋಟಿ ಲಿಂಗಗಳ ಛಾಯಾಚಿತ್ರಗಳು ಕಲ್ಲಿನ ಮೇಲೆ ಯಾವ ರೀತಿ ಕೆತ್ತಲ್ಪಟ್ಟಿದೆ ನೋಡಿ ನೀವೇ. ಯಾರು ಕೆತ್ತಿರಬಹುದು, ಏಕೆ ಕೆತ್ತಿರಬಹುದು? ಇಷ್ಟು ದಟ್ಟವಾದ ಅರಣ್ಯಗಳ ಮಧ್ಯದಲ್ಲಿ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಈ ಒಂದು ಬಂಡೆ ಮೇಲೆ, ಬೃಹತ್ತಾದ ಬಂಡೆ ಮೇಲೆ ಯಾರು ಕೆತ್ತಿರಬಹುದು ನೋಡಿ ಸ್ನೇಹಿತರೆ. ಕೋಟಿ ಲಿಂಗಗಳ ದರ್ಶನ ನಮಗೆ ಆಗುತ್ತಾ ಇದೆ.
ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಪ್ರಯಾಣಿಕರು ಹಡಗಿನ ಮೇಲೆ ಇಡೀ ತುಂಗಭದ್ರದ ಇಡೀ ಈ ನದಿಯ ಮೇಲೆ ವಿಹಾರವನ್ನು ಮಾಡ್ತಾ ಇದ್ದಾರೆ. ಅವರು ಕೋದಂಡರಾಮ ದೇವಸ್ಥಾನ ಐತಲ್ಲ, ಅಲ್ಲಿ ಆ ಕಡೆಯಿಂದ ಬಂದಿದ್ದಾರೆ ಇಲ್ಲಿ ತನಕ. ಅಲ್ಲಿ ಒಬ್ಬ ಒಳಗಡೆ ಒಬ್ಬ ಕೋಚ್ ಇರ್ತಾನೆ, ಇದರ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ ಹಾಗೆ. ಸ್ನೇಹಿತರೆ, ನಿಮಗೆ ಸುಗ್ರೀವನ ಗುಹೆ ತೋರಿಸ್ತೇನೆ. ನಮ್ಮ ಮುಂದ್ಗಡೆ ಐತೆ ಅಲ್ಲ, ವಾಲಿ ಸುಗ್ರೀವರ ಬಾಂಧವ್ಯದು ನಿಮಗೆ ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಏನಂದರೆ ಸುಗ್ರೀವನ ಹೆಂಡತಿಯನ್ನು ವಾಲಿ ಅಪಹರಿಸಿರ್ತಾನೆ. ವಾಲಿಯ ತಮ್ಮನಾದ ಸುಗ್ರೀವನ ಗುಹೆ ನಿಮಗೆ ತೋರಿಸ್ತೀನಿ ಮುಂದೆ. ಇಲ್ಲಿ ಹಂಪೆ ರಾಮಾಯಣ ಕಾಲದ ಕಿಷ್ಕಿಂಧವಾಗಿತ್ತೆಂದು ಇದನ್ನು ವಾನರ ದೊರೆ ಸುಗ್ರೀವನ ಆಳಿದ್ದನೆಂದು ನಂಬಿಕೆ ಇದೆ. ಸುಗ್ರೀವನ ಗುಹೆ ಯಾವ ರೀತಿ ಇದೆ? ಎಲ್ಲಿದೆಯಪ್ಪ ಪರಮಾತ್ಮ? ನೀವು ನೋಡ್ತಾ ಇದ್ದೀರಲ್ಲ, ಈಗಂತೂ ನಮಗೆ ಗುಹೆ ಒಳಗಡೆ ಯಾರೂ ಇಲ್ಲ, ಸುಗ್ರೀವನಂತೂ ಇಲ್ಲ. ಹೋಗಿ ಸ್ವರ್ಗಕ್ಕೆ ಹೋಗಿ ತಲುಪಿರ್ಬೋದು. ನಾವು ಇಲ್ಲಿ ಗುಹೆಯೊಳಗೆ ನೋಡಲು ಯಾರನ್ನೂ ಸಾಧ್ಯವಿಲ್ಲ. ಕಬ್ಬಿಣದ ಒಂದು ಸರಪಳಿಯನ್ನು ಹಾಕಿದ್ದಾರೆ, ಒಂದು ಕೀಲಿಯನ್ನು ಹಾಕಿದ್ದಾರೆ. ನೀವು ಅಂದ್ಕೊಂಡಿರ್ಬೋದು ಇಲ್ಲಿ ನಿಜವಾಗ್ಲೂ ಸುಗ್ರೀವನು ನೆಲೆಸಿದ್ದಾನಾ ಇಲ್ಲವಂತ. ನೀವೇ ಕಾಮೆಂಟ್ ಮಾಡಿ. ಹಾಗೆ ತ್ರೇತಾಯುಗದ ಸಂದರ್ಭದಲ್ಲಿ ರಾಮಾಯಣದಲ್ಲಿ ಬರುವಂಥ ಈ ಒಂದು ಸುಗ್ರೀವ ಆಂಜನೇಯನಿಗೆ ಮತ್ತು ಅವರ ವಾನರ ಸೈನ್ಯಕ್ಕೆ ತುಂಬ ಹೃದಯದಿಂದ ಅವರಿಗೆ ಸಾಥವನ್ನು ಕೊಟ್ಟಿರ್ತಾನೆ. ಇದಕ್ಕೆ ಇವೆಲ್ಲವುಗಳು ಸಾಕ್ಷಿಯಾಗಿ ನಿಂತಿವೆ ಹಂಪಿಯಲ್ಲಿ. ಇಲ್ಲಿ ಒಳಗಡೆ ನೋಡ್ತಾ ಇದ್ದೀರಲ್ಲ, ಕೊಡ ಒಂದು ಡಬ್ಬಿ, ಇನ್ನಿತರ ಚೀಲಗಳು ಇದಾವ. ಒಳಗಡೆ ಅಂತೂ ಯಾರೂ ಇಲ್ಲ. ಎಲ್ಲವೂ ಗುಹೆಗಳು, ಸ್ಮಾರಕಗಳು ಎಲ್ಲವೂ ಇದಾವೆ. ಹಂಪಿ ಅಂತೂ ತುಂಬ ಒಂದು ಹಳೆಯ ಪ್ರದೇಶವಿದು. ಇದೊಂದು ಪುಣ್ಯ ಕ್ಷೇತ್ರವಿದು. ಈ ಒಂದು ಕ್ಷೇತ್ರಕ್ಕೆ ನೀವು ಭೇಟಿ ಮಾಡಿ, ನೀವು ಜೀವನದಲ್ಲಿ ಒಳ್ಳೆಯದನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ನೀವು ಬಂದು ನೋಡಿ ಒಂದು ಸಲನಾದರೂ. ಸ್ನೇಹಿತರೆ, ನೋಡಿದ್ನಲ್ಲ ಎಷ್ಟು ಚೆನ್ನಾಗಿದೆ. ಎಲ್ಲ ಕೋಟಿ ಲಿಂಗಗಳು ದರ್ಶನ ಆಯಿತು. ಶ್ರೀ ನಾರಾಯಣ ಪ್ರಭು ಅಂದರೆ ಇಲ್ಲಿ ಮುಂದ್ಗಡೆ ಶ್ರೀಕೃಷ್ಣನ ನಾಭಿಯಲ್ಲಿ ಉದ್ಭವ ಆಗಿದ್ದಂಥ ಬ್ರಹ್ಮದೇವರು ಮತ್ತು ಆದಿಶೇಷನು ರಾಮಲಕ್ಷ್ಮಣರ ಸೇವೆ ಒಂದು ಮೂರ್ತಿ ಇದೆ ಅಲ್ಲಿ, ಅದು ದರ್ಶನ ಆಯಿತು. ಬೆಟ್ಟ ಗುಡ್ಡಗಳ ಮಧ್ಯೆ ನೀರು, ಅಲ್ಲಿ ಸುಗ್ರೀವನ ಗುಹೆ ಎಲ್ಲವೂ ಇದೆ. ಇಲ್ಲಿ ಮೈ ರೋಮಾಂಚನವಾಗ್ತಾ ಇದೆ. ಹೇಳ್ಬೇಕಂದ್ರೆ ಅಷ್ಟೊಂದು ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ. ಇಷ್ಟು ಸಿಕ್ಕರೆ ನಮ್ಮ ಜೀವನ ಪಾವನವಾಗುತ್ತೆ ಸ್ನೇಹಿತರೆ. ಅಷ್ಟೊಂದು ದಿವ್ಯ ದರ್ಶನಗಳು ಇಲ್ಲಿ ಸಿಗ್ತಾ ಇವೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಇಡೀ ಹಂಪಿಯೆಲ್ಲ ದೇವಾಲಯಗಳೇ ಇದ್ದಾವೆ. ಎಲ್ಲಿ ನೋಡಿದ್ರೆ ದೇವಾಲಯಗಳೇ. ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ರಾಜರುಗಳು ಈ ಕಡೆ ಸೈಡ್ ಮಹಾಭಾರತ ನಡೆದಿರ್ಬೋದು, ರಾಮಾಯಣ ನಡೆದಿರ್ಬೋದು. ಆ ಕಡೆ ಆಚೆ ಕಡೆ ಋಷಿಮುನಿಗಳ ತಪಸ್ಸು, ವಾಲಿ ಸುಗ್ರೀವಗಳ ಅವರ ಹುಟ್ಟು ಸಾವುಗಳು, ಬಾಲ್ಯದ ದಿನಗಳು, ಭವಿಷ್ಯ ಏನು ಎಂಬುದು ಎಲ್ಲವೂ ಇಲ್ಲೈತೆ. ಎಲ್ಲವೂ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಒಂದು ಬಾಕ್ಸ್ನಲ್ಲಿ ಒಂದು ಕಲ್ಲಿಗೆ ಒಂದು ಸ್ಟಿಕ್ಕರನ್ನು ಹಚ್ಚಿದ್ದಾರೆ. ಅಷ್ಟು ಚೆನ್ನಾಗಿದೆ ಇಲ್ಲಿ. ನೋಡಿ ನೀರು ಯಾವ ಥರ ಇದೆ. ನೀರು ಇಲ್ಲಿ ನಾನೇ ನಿಂತಿನಲ್ಲ, ನನ್ನ ಮಟ್ಟೆ ಮೇಲೆ ಬರ್ತಾ ಇದ್ದೇವೆ. ಇಲ್ಲಿ ಮಾಮೂಲಿ ಕೆಂಪು ಬಣ್ಣ ಆದವ ಕಲ್ಲುಗಳು, ಕೆಳಗಡೆ ಎಲ್ಲ ಈ ಕಪ್ಪು ಬಣ್ಣಗಳಿಂದ ತುಂಬಿವೆ ಎಲ್ಲ ಇವು ಕಲ್ಲುಗಳು. ಆ ಮಟ್ಟಿಗೆ ನೀರು ಬಂದರೆ ಇಲ್ಲಿ ಯಾವ ಥರ ಇರ್ತದೋ ಏನು. ಇನ್ನೂ ಆ ಸಂದರ್ಭದಲ್ಲಿ ನಾವು ಬಂದು ನೋಡಿದರೆ ನಮಗೆ ಇನ್ನೂ ಯಾವ ಥರ ಫೀಲು ಬರ್ತಾದೋ ಏನು ನೋಡೋಣ.
ಮತ್ತೆ ಮುಂದಿನ ದಿನಗಳಲ್ಲಿ ಭೇಟಿ ಮಾಡೋಣ. ಇಂಥ ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ, ಸ್ಮಾರಕಗಳಿಗೆ ಎಲ್ಲವೂ ನೋಡಬೇಕು ನಾವು. ಮುಂದಿನ ದಿನಗಳಲ್ಲಿ ಬರ್ರಿ, ನೀವು ಬರ್ರಿ. ಆನಂದವಾಗಿದೆ, ಮನಸ್ಸಿಗೆ ತೃಪ್ತಿಯಾಗಿದೆ, ಸಂತೃಪ್ತಿಯಾಗಿದೆ. ಓಕೆನಾ?